ಬಯಕೆ ಬುತ್ತಿಗಾಗಿ ಭೂಮಿ ಕಾಯ್ತಾ ಇದ್ರೆ ಅತ್ತ ಅಣ್ಣ ಗೌತಮ್ಗೆ ಎಲ್ಲ ಸತ್ಯ ಹೇಳೇ ಬಿಟ್ಲು ಮಹಿಮಾ. ಇನ್ನು ಗೌತಮ್ನಿಂದ ಜೀವನಿಗೆ ಗ್ರಹಚಾರ ತಪ್ಪಿದ್ದಲ್ಲ, ಅಮೃತದ ಧಾರೆ. ಹೌದು, ಧಾರಾವಾಹಿ ರಿಲೀಸ್ ಮಾಡಿರೋ ನಾಳಿನ ಸಂಚಿಕೆ ಕಥೆನಲ್ಲಿ ಜೀವ ಆಲ್ರೆಡಿ ಜಗಳ ಮಾಡ್ಕೊಂಬಿಟ್ಟಿದ್ದಾನೆ. ಈಗ ಅವರ ಅಪ್ಪ ಅಮ್ಮ ನನ್ನ ಬುದ್ಧಿ ಕಲಿಸ್ತೀರಾ, ಅಷ್ಟು ಈಗೋ ಬಂದಿದೆಯಾ, ನನ್ನ ಮನೇಲಿದ್ದು ನನ್ನನ್ನು ತಿಂದ್ಕೊಂಡು ನನಗೆ ಬುದ್ಧಿ ಹೇಳೋಕ್ಕೆ ಬರೋ ಅಷ್ಟು ಧೈರ್ಯ ಬಂದಿದೆಯಾ ನಿಮಗೆ ಅಂದ್ಬಿಟ್ಟು ಬಾಯಿಗೆ ಬಂದಾಗ ಬೈದ್ಬಿಟ್ಟು ಅವರಿಬ್ಬರನ್ನು ಕುತ್ತಿಗೆ ಹಿಡಿದು ಆಚೆಗೆ ದಬ್ತಾನೆ. ಅಲ್ಲಿರೋ ಬೀದಿಲಿರೋರೆಲ್ಲ ನೋಡ್ತಾರೆ. ಅಪ್ಪ ಅಮ್ಮಗೆ ಎಲ್ಲರ ಎದುರುಗಡೆ ಮನೆಯಿಂದ ಆಚೆ ಹಾಕಿದ್ದಕ್ಕೆ ಮರ್ಯಾದೆ ಹೋಗುತ್ತೆ, ಅವಮರ್ಯಾದೆ ಆಗುತ್ತೆ. ತಲೆ ತೆಗೆಸ್ಕೊಂಡು ಅಲ್ಲಿಂದ ಹೊರಟು ಬೈಕೆ ಬುತ್ತಿ ತರ್ತಿದ್ದೀವಮ್ಮ ಅಂತ ಭೂಮಿಕಾಗೆ ಸುಳ್ಳು ಹೇಳಿಬಿಟ್ಟು ಏನೋ ಬೈಕೆ ಬುತ್ತಿ ಅಂದ್ಬಿಟ್ಟು ಒಂದಷ್ಟು ತಿಂಡಿ ತಿನಿಸುಗಳನ್ನ ಭೂಮಿಕಾಗಾಗಿ ತಗೊಂಡು ಗೌತಮ್ ಮನೆಗೆ ಬಂದಿದ್ದಾರೆ. ಮಲ್ಲಿ ಸದಾಶಿವ ಮಂದಾಕಿನಿನ ಆದರದಿಂದ ಸ್ವಾಗತ ಮಾಡಿ ಅಪ್ಪ ಅಮ್ಮನ ತನ್ನ ಸ್ವಂತ ಅಪ್ಪ ಅಮ್ಮ ಅನ್ನೋ ರೀತಿಯಲ್ಲೇ ಮಾತಾಡಿಸ್ತಾ ಇರ್ತಾಳೆ. ಈ ಕಡೆ ಭೂಮಿಕಾ ಅಪ್ಪ ಅಮ್ಮ ಯಾವಾಗ ಬರ್ತಾರೋ, ನನಗೆ ಯಾವಾಗ ನನ್ನ ಬೈಕೆ ಬುತ್ತಿ ಎಲ್ಲ ತರ್ತಾರೋ ಅಂತ ಬಕಪಕ್ಷಿ ಥರ ಕಾಯ್ತಿರ್ತಾಳೆ. ಇನ್ನೊಂದು ಕಡೆ ಮಹಿಮಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಿರ ಇರೋಬರೋ ಸತ್ಯ ಎಲ್ಲ ಅಣ್ಣಂಗೆ ಹೇಳ್ಬಿಡೋಣ, ಅಣ್ಣನೇ ಒಂದು ಡಿಸಿಷನ್ ತೊಗೊತಾನೆ. ಈ ಜೀವದ ಯಾಕೋ ಅತಿ ಆಯಿತು ಅಂದ್ಬಿಟ್ಟು ಅಣ್ಣಂಗೆ ಮಾಡ್ತಾಳೆ. ಗೌತಮ್ ಪಿಕ್ ಮಾಡಿಬಿಟ್ಟು ಏನಮ್ಮ ಮಹಿಮಾ ಏನು ಸಮಾಚಾರ, ಏನಾದ್ರು ವಿಷಯ ಇದೆಯಾ, ಏನಾದ್ರು ತೊಂದರೆನಾ ಅಂತ ಕೇಳಿದಾಗ ಅಣ್ಣ ಅದು ಅಂದ್ಬಿಟ್ಟು ಅವ್ರ ಅತ್ತೆ ಮಾವ ಮನೆ ಬಿಟ್ಟು ಹೋಗಿರೋ ವಿಚಾರನ ಅರ್ಧ ಹೇಳಿದ್ದಾಳೆ. ಅದಷ್ಟಕ್ಕೆ ಪ್ರೊಮೋ ಎಂಡ್ ಆಗಿದೆ. ನಾಳಿನ ಸಂಚಿಕೆಯಲ್ಲಿ ಇದಿಷ್ಟ ಆದರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಗೌತಮ್ ಹೇಗೆ ಜೀವಾಗೆ ಉಗಿದು ಉಪ್ಪಿನಕಾಯಿ ಹಾಕಿ ಗ್ರಹಚಾರ ಬಿಡಿಸ್ತಾನೆ, ಭೂಮಿ ಎಷ್ಟು ಕೆರಳ್ತಾಳೆ, ಆ ರಾಜೇಂದ್ರ ಭೂಮತಿನ ಗೌತಮ್ ಮತ್ತು ಭೂಮಿಕಾ ಹೇಗೆ ಮಟ್ಟ ಹಾಕ್ತಾರೆ, ಹಾಗೆ ಈಗ ಬೀದಿ ಪಾಲಾಗಿರೋ ಸದಾಶಿವ ಮಂಜಕ್ಕಿನಿಗೆ ಯಾರು ಆಶ್ರಯ ಆಗ್ತಾರೆ, ಯಾರು ನೆರಳಾಗಿರ್ತಾರೆ, ಇದೆಲ್ಲದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.